ಗೈಸ್ ಗುಡ್ ಮಾರ್ನಿಂಗ್. ನನ್ನ ಹೆಸರು ಯಶವಂತ್ ಕೃಷ್ಣ ಅಂತೇಳಿ ಯೂಟ್ಯೂಬ್ ಬ್ಲಾಗರ್. ಇದು ನನ್ನ ಸೆಕೆಂಡ್ ಬ್ಲಾಗು. ಫಸ್ಟ್ ಬ್ಲಾಗು ಬರೀ 7 ವ್ಯೂಸ್ ಬಂದಿತ್ತು. ಅದಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಜನ ಜಾಸ್ತಿ ವ್ಯೂಸ್ ಆಗಲಿ ಅಂಥೇಳಿ, ಮತ್ತು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಇರಲಿ ಅಂಥೇಳಿ. ನೋಡಿ, ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ತುಮಕೂರು. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ರಾಘವೇಂದ್ರ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ರಾಘವೇಂದ್ರ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಪ್ರದಕ್ಷಿಣೆ ಆಗ್ತಾ ಇದ್ದೀನಿ. ಸೊ ನನ್ನ ಫಸ್ಟ್ ವ್ಲಾಗಲ್ಲಿ ಬರೀ 7 ವ್ಯೂಸ್ ಬಂದಿತ್ತು. ಅದಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ರಾಘವೇಂದ್ರ ಸ್ವಾಮಿ ನಿಮಗೂ ಒಳ್ಳೇದು ಮಾಡಿ, ನನಗೂ ಒಳ್ಳೇದು ಮಾಡಿ ಅಂತ ಒಂದು ಆಸೆ ನನಗೆ. ಇದು ರಾಘವೇಂದ್ರ ಸ್ವಾಮಿ ಅವರ ಫೋಟೋ, ರಾಯರ ಫೋಟೋ. ಇದು ದೇವಸ್ಥಾನದ ಆಡಳಿತ ಕಚೇರಿ. ರಾಘವೇಂದ್ರ ಸ್ವಾಮಿ ಅವರ ಚಿತ್ರ. ಪ್ರಾರ್ಥನೆ ಮಾಡ್ತಿದ್ದಾರೆ. ಹಿರಿಯರು ಆದರೂ ಬೆಳಗ್ಗೆ 8 ಗಂಟೆಗೆ ಸ್ನಾನ ಮಾಡ್ಕೊಂಡು, ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾರೆ. ನಾನು ದಿನನಿತ್ಯ ನೋಡ್ತಾ ಇದ್ದೀನಿ. ಅವರ ಆಶೀರ್ವಾದ ನಮಗಿರಲಿ. ನೋಡಿ, ರಾಘವೇಂದ್ರ ಸ್ವಾಮಿಗಳನ್ನ ಕಣ್ತುಂಬಿ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಶ್ರೀಪಾದರಾಜರು ಅವ್ರದ್ದು ಫೋಟೋ ಇದೆ ದೇವಸ್ಥಾನದಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ. ಇಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಪ್ರಶಾಂತವಾದ ಒಂದು ಮನಸ್ಸು ಸಿಗುತ್ತೆ, ಮತ್ತು ತೇಜಸ್ಸು ಸಿಗುತ್ತೆ. ತಾಳ್ಮೆಯಿಂದ ಇತ್ತು ಅಂತಂದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾರೆ. ಆದರೆ ತಾಳ್ಮೆನೇ ಸಿಗಲಿಲ್ಲ ಅಂತಂದರೆ ಹೇಗೆ ಅಂತ ನೀವು ಅಂದ್ಕೊತೀರಾ. ಈ ದೇವಸ್ಥಾನಕ್ಕೆ ಬಂದು ನೋಡಿ. ಈ ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಕೂತ್ಕೊಳ್ಳಿ. ನಿಮಗೆ ತಾಳ್ಮೆ ಅನ್ನೋದು ಸಿಗಲಿಲ್ಲ ಅಂದರೆ ಕೇಳಿಬೇಕಾದ್ರೆ. ನೀವು ಸಬ್ಸ್ಕ್ರೈಬ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ತಾಳ್ಮೆ, ಶಾಂತಿ, ಸಹನೆ ಇದೆಲ್ಲ ಬರಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಎಲ್ಲ ಒಳ್ಳೆಯದಾಗುತ್ತೆ. ಸೊ ನಾನು ಕೂತ್ಕೊತೀನಿ. ಭಕ್ತಾದಿಗಳು ಪ್ರದರ್ಶನ ಹಾಕ್ಕೊಂಡು ಬರ್ತಾ ಇದ್ದಾರೆ. ನಾನು ಒಂದು 2 ನಿಮಿಷ ಕೂತ್ಕೊತೀನಿ. ನಿಮ್ಮದು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಸಿದ್ದೀನಿ. ನನಗೂ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ, ವ್ಲಾಗಿಗೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೀತಿಯಿಂದ ಬೆಳೆಸಿ. ನಂದು ಕವನಗೊಳ್ದ ಚಾನಲ್ ಇದೆ ಶಾರ್ಟ್ಸಲ್ಲಿ. ಸೊ ಶಾರ್ಟ್ಸಲ್ಲಿ ಜಾಸ್ತಿ ವ್ಯೂಸ್ ಆದ್ರೂ ಸಬ್ಸ್ಕ್ರೈಬರ್ ಸಿಗ್ತಿಲ್ಲ. ಆದ್ದರಿಂದ ವೀಡಿಯೋಗೆ ಟ್ರೈ ಮಾಡ್ತಾಯಿದ್ದೀನಿ. ವೀಡಿಯೋನಲ್ಲಾದ್ರೂ ಜಾಸ್ತಿ ವ್ಯೂಸ್ ಆಗಲಿ ಅಂತ ವ್ಲಾಗ್ ಮಾಡೋದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಅದರಿಂದ ನನ್ನ ವಾಯ್ಸಲ್ಲಿ ಸ್ವಲ್ಪ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ವ್ಲಾಗ್ ಇದು. 3rd ವ್ಲಾಗು 4th ವ್ಲಾಗು ಅಷ್ಟೊಳಗಡೆ ಕ್ಲಾರಿಟಿನ ಕಮ್ಮಿ ಸರಿಪಡಿಸ್ಕೊತೀನಿ ನಾನು. ನನ್ನ ಹತ್ರನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಇರೋ ಮೊಬೈಲಲ್ಲೇ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸತ್ಯನಾರಾಯಣ ಸ್ವಾಮೀಜಿ ಫೋಟೋ, ಉಗ್ರ ನರಸಿಂಹ ಸ್ವಾಮೀಜಿ ಫೋಟೋ, ಕೃಷ್ಣ ಪರಮಾತ್ಮನ ಫೋಟೋ, ಜಗನ್ನಾಥ ದಾಸರು, ವಿಜಯದಾಸರು, ವ್ಯಾಸರಾಜ ಗುರು ಸಾರ್ವಭೌಮರು, ಪುರಂದರದಾಸರು, ಕನಕದಾಸರು, ಗೋಪಾಲದಾಸರು, ಸೊ ದೇವಸ್ಥಾನದ ಒಂದು ವಾತಾವರಣ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಅಕಸ್ಮಾತ್ ವೀಡಿಯೋ ಚೆನ್ನಾಗಿ ಮಾಡಿಲ್ಲ ಅಂದರೆ ಬೈಕೋಬೇಡಿ. ಇದು ಸೆಕೆಂಡ್ ವ್ಲಾಗು, ಆದ್ದರಿಂದ ನಂದು ವೀಡಿಯೋ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ. ಆದರೂ ಟ್ರೈ ಮಾಡಿ ಕೊಡ್ತಾಯಿದ್ದೀನಿ.
ಸೊ ನಂದು ಕವನಗಳು ಬ್ಲಾಗಲ್ಲಿ ವ್ಯೂಸ್ ಬರ್ತಾಯಿತ್ತು, ಆದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿರಲಿಲ್ಲ. ಇದುವರೆಗೂ 102 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವ್ರ ಪ್ರೀತಿನೂ ಪ್ರೇಮ ಇದೆ ನನ್ನ ಮೇಲೆ. ಸೊ ನೀವುಗಳು ನೋಡ್ತಾ ನನ್ನನ್ನು ಸಪೋರ್ಟ್ ಮಾಡಿ ಬೆಳೆಸಿ. ನನಗೂ ಯೂಟ್ಯೂಬರ್ ಆಗಬೇಕು ಅಂತ ಇಷ್ಟ ಇದೆ. ನಾನು ಕೆಲಸಕ್ಕೆ ಹೋಗಿ ಮತ್ತು ಪಾರ್ಟ್ ಟೈಮ್ ಯೂಟ್ಯೂಬ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಚೆನ್ನಾಗಿತ್ತು ಅಂದರೆ ಫುಲ್ ಟೈಮೇ ಮಾಡ್ಕೊಂಬಿಡ್ತೀನಿ. ಓಕೆ, ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ. ಇವತ್ತು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ದೇವ್ರ ಮೇಲೆ ಭಕ್ತಿಯಿಂದ ಆ ಥರ ಇರುತ್ತೆ. ಸೊ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆ್ಯಕ್ಚುಲಿ ನಾಳೆ ಗುರುವಾರ ಬರಬೇಕಿತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ, ಆದರೆ ನಾಳೆ ತುಂಬ ರಶ್ ಇರುತ್ತೆ, ವೀಡಿಯೋ ಮಾಡೋಕ್ಕಾಗೋದಿಲ್ಲ. ನನಗೂ ಸ್ವಲ್ಪ ಮುಜುಗರ ಸೆಕೆಂಡ್ ವ್ಲಾಗ್ ಅಂತೇಳಿ. ಸೊ ಆದ್ದರಿಂದ ಬುಧವಾರನೇ ಬಂದುಬಿಟ್ಟಿದ್ದೀನಿ. ಗುರುವಾರದ ಆಶೀರ್ವಾದನ ಇವತ್ತೇ ತೊಗೊಂಡು ಹೋಗ್ತೀನಿ. ನಾನು ನಾಳೆ ಬರ್ತೀನಿ, ಆದರೆ ವ್ಲಾಗ್ ಮಾಡೋದಕ್ಕೆ ಸ್ಪೇಸ್ ಇರೋದಿಲ್ಲ, ಜಾಗ ಇರೋದಿಲ್ಲ, ಅಷ್ಟು ಜನ ತುಂಬಿರ್ತಾರೆ. ಆದ್ದರಿಂದ ಇವತ್ತೇ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಯಶವಂತ ಕೃಷ್ಣನ ಬೆಳೆಸೋ ಜವಾಬ್ದಾರಿ ರಾಘವೇಂದ್ರ ಸ್ವಾಮಿದು. ರಾಯರಿದ್ದಾರೆ ಅಂತ ಹೇಳ್ತಾರೆ ಎಲ್ಲದಕ್ಕೂ. ರಾಯರು ನಮಗೂ ದಾರಿ ತೋರಿಸ್ತಾರೆ, ನಿಮಗೂ ದಾರಿ ತೋರಿಸ್ತಾರೆ ಅಂತ ನಂಬಿದ್ದೀನಿ. ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಥ್ಯಾಂಕ್ ಯು.